ಎಂಎಂ ರಾಜಿಬಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ದೇವರ ನೀನು ನಿಜವಪ್ಪ, ಬಾಲಕನಾಗಿಹೆ ಅಯ್ಯಪ್ಪ, ನಿನ್ನಿ ಮಾಯೆಗೆ ಕೊನೆಯಿಲ್ಲ, ಈ ನಿನ್ನ ದಯೆಗೆ ಎಣೆಯಿಲ್ಲ. ದೇವರ ನೀನು ನಿಜವಪ್ಪ, ಬಾಲಕನಾಗಿಹೆ ಅಯ್ಯಪ್ಪ. ಇವತ್ತು ನಾವು ಬೆಳಗಾವಿ ಮಹಾನಗರದ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹೌಸ್ ಟಾಕೀಸದ ಒಂದು ಬಡಾವಣೆಯಲ್ಲಿ ಇದ್ದೇವೆ. ಇವತ್ತು ಇಲ್ಲಿ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ನಗರ ಪ್ರದೇಶವಾದರೂ ಕೂಡ ಅಯ್ಯಪ್ಪನ ಒಂದು ಭಕ್ತಿಭಾವ ಎಲ್ಲರಲ್ಲೂ ಕಾಣ್ತಾ ಇದೆ. ಸುಮಾರು ಜನ ಅಯ್ಯಪ್ಪ ಸ್ವಾಮಿ ಭಕ್ತರು ಇಲ್ಲಿ ಅಯ್ಯಪ್ಪನ ಒಂದು ಮಾಲಾಧಾರಿಗಳಾಗಿ ಸಮವಸ್ತ್ರಗಳನ್ನು ಧರಿಸವನ್ನು ಮಾಡಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಅಯ್ಯಪ್ಪ ಸ್ವಾಮಿಗೆ ಸೇವೆಯನ್ನು ಮಾಡುವುದರ ಮೂಲಕ ತಮ್ಮ ಜೀವನವನ್ನು ಪಾವನ ಮಾಡ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಗುರುಸ್ವಾಮಿ ಆಗಿರ್ತಕ್ಕಂಥ ಇಲ್ಲಿಯ ಹಿರಿಯ ಗುರುಸ್ವಾಮಿ ನಮ್ಮ ಜೊತೆಗಿದ್ದಾರೆ. ಅವರು ಏನಂತಾರೆ ಅನ್ನೋದನ್ನು ಸಮಗ್ರ ಒಂದು ಮಾಹಿತಿಯನ್ನು ವೀಕ್ಷಕರಿಗೆ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ತಾವು ಕೂಡ ಸ್ವಾಮಿಯೇ ಶರಣಂ ಅಯ್ಯಪ್ಪ ಅನ್ನೋದರ ಮೂಲಕ ಈ ಅಯ್ಯಪ್ಪ ಭಕ್ತರಿಗೆ ಪ್ರೋತ್ಸಾಹವನ್ನು ಮಾಡಬೇಕಂತ ಹೇಳಿ ತಮ್ಮಲ್ಲಿ ಗಡಿನಾಡು ಸಮಾಚಾರದ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ ಸ್ವಾಮಿಯವರೇ. ನಿಮ್ಮ ಹೆಸರು ಸರ್? ವೀರಸ್ವಾಮಿ. ನೀವು ಎಷ್ಟು ದಿನದಿಂದ ಈಗ ಇವತ್ತು ಇಲ್ಲಿ ವ್ರತವನ್ನ ಕೈಗೊಂಡಿದ್ದೀರಿ? 48 ವರ್ಷಗಳಿಂದ. 48 ವರ್ಷ. ಇವು ನಮ್ಮ ಕೃಷ್ಣಾನಂದ ಗುರುಸ್ವಾಮಿ. ಇವರು ಬೆಳಗಾವಿಗೆ ಪ್ರಥಮ ಅಯ್ಯಪ್ಪ ಮಾಲೆ ತಂದಿದ್ದೆ ಕೃಷ್ಣ ಗುರುಸ್ವಾಮಿ. ಬೆಳಗಾವಿ ಮಹಾನಗರಕ್ಕೆ ಪ್ರಥಮವಾಗಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಣೆ ಆಗಿದ್ದು ಕೃಷ್ಣ ಗುರುಸ್ವಾಮಿ ಅವರು. ಈ ಕೃಷ್ಣ ಗುರುಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಹೌಸ್ ಟಾಕೀಸ್ ರಸ್ತೆಯಲ್ಲಿ ಇವತ್ತು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಸುಮಾರು 40 ದಿನಗಳ ಕಠಿಣ ವ್ರತವನ್ನು ಪಾಲಿಸಿ ಈಗ ಶಬರಿಮಲೆ ಮುಖ ಮಾಡಿದ್ದಾರೆ. ಈ ಅಂಗವಾಗಿ ಇವತ್ತು ಯಾವೆಲ್ಲ ಕಾರ್ಯಕ್ರಮಗಳು ನಡೆದು ಸರ್? ಇವತ್ತು ಬೆಳಗಿನ ಜಾವ 4 ಸ್ವಾಮಿಗಳೆಲ್ಲರೂ ತಣ್ಣೀರ ಸ್ನಾನ ಮಾಡಿ ಕೆಳಗೆ ಒಂದು ಪೂಜೆ ಮಾಡಿ ಅದಾದ ತಕ್ಷಣ 11 ಗಂಟೆಗೆ ಇಲ್ಲಿ ಪೂಜೆ ಭಜನೆ ಕಾರ್ಯಕ್ರಮ ಇತ್ತು. ಅದಾದ ತಕ್ಷಣ 1 ಗಂಟೆಗೆ ಅನ್ನ ಸಂತರ್ಪಣೆ ಇತ್ತು. ಈಗಾಗಲೇ 1 ಗಂಟೆಯಿಂದ 4 ಗಂಟೆವರೆಗೆ ಅನ್ನ ಸಂತರ್ಪಣೆ ಮುಕ್ತಾಯ ಬಂದಿದೆ. ಸರ್, ಎಷ್ಟು ಜನ ಈ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿದ್ದಾರೆ? 25,000ರಿಂದ 30,000 ಜನ ಅನ್ನ ಸಂತರ್ಪಣೆ ಈಗ ಮಾಡಿದ್ದಾರೆ. ಸುಮಾರು 25,000ರಿಂದ 30,000 ಜನ ಇಲ್ಲಿ ಅನ್ನಪ್ರಸಾದವನ್ನು ಸಂತರ್ಪಣೆ ಮಾಡುವುದರ ಮೂಲಕ ಈ ಅಯ್ಯಪ್ಪ ಸ್ವಾಮಿಯ ಒಂದು ಸೇವೆಗೆ ಪಾತ್ರರಾಗಿದ್ದಾರೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀವಿ. ಗುರುಸ್ವಾಮಿಯವರೇ, ತಾವು ಈ ಒಂದು ಏನು ಈ ನಮ್ಮ ಒಂದು ಪದ್ಧತಿ ಈ ಸಂಪ್ರದಾಯವನ್ನು ಬೆಳೆಸಿಕೊಂಡು 48 ವರ್ಷದಿಂದ ಈ ಒಂದು ವ್ಯವಸ್ಥೆಯನ್ನು ತಾವು ಇಲ್ಲಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯುವಕರಿಗೆ ತಾವು ಏನು ಹೇಳಿಕೆ ಇಷ್ಟಪಡ್ತೀವಿ? ಯಾಕಂದರೆ ಇಲ್ಲಿ 48 ದಿವಸ ವ್ರತ ಮಾಡಬೇಕು. 48 ದಿವಸ ವ್ರತ ಮಾಡಿ 18 ಗಂಟೆ ಹತ್ತಿ ಅಯ್ಯಪ್ಪ ದರ್ಶನ ಮಾಡಿದರೆ ಆ ಭಗವಂತ ಉತ್ತಮವಾಗಿ ಐಶ್ವರ್ಯ ಆರೋಗ್ಯ ಸುಖ ಕಾಪಾಡ್ತಾರೆ ಅಂತ ಎಲ್ಲ ನಂಬಿಕೆ ಇದೆ. 48 ದಿವಸ ವ್ರತ ಮಾಡಬೇಕು. ನೀರು ಜಳಕ ಮಾಡಿ ಮಧ್ಯಾಹ್ನ ಒಂದು ಊಟ ಕರೆಕ್ಟಾಗಿ 48 ವ್ರತ ಮಾಡಿ ದರ್ಶನ ಮಾಡಬೇಕು ಅಂತ ಒಂದು ರೂಢಿಸಿ ಇದೆ. ನಾವು ಮಾಡ್ತಾ ಇದ್ದೀವಿ. ಸರಿ. 150 ಸ್ವಾಮಿಗಳಿದ್ದಾರೆ. 110 ಜನ ಸ್ವಾಮಿಗಳು. 150 ಮಟ್ಟ ಇದ್ದಾರೆ. ಸ್ವಾಮಿಯವರು ಹೇಳುವ ಪ್ರಕಾರ ಇವತ್ತು ಯುವಕರಿಗೆ ಈ ಸಮಾಜದಲ್ಲಿ ಒಂದು ಭದ್ರತೆ ಮತ್ತು ವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಅಯ್ಯಪ್ಪ ಮಾಲಾಧಾರಿಗಳು ಸಾಕಷ್ಟು ಒಂದು ಮಾದರಿ ಆಗ್ತಾ ಇದ್ದಾರೆ ಮತ್ತು ಅವರು ತಮ್ಮ ಜೀವನವನ್ನು ಪಾವನೆಗೊಳಿಸುವುದರಿಗೆ ಇಡೀ ಸಮಾಜದ ಒಂದು ಜೀವನವನ್ನು ಕೂಡ ಒಂದು ಪಾವನೆಗೊಳಿಸಲಿಕ್ಕೆ ಸಾಕಷ್ಟು ಕಠಿಣ ವ್ರತವನ್ನು ಮಾಡಿ ಇವತ್ತು ತಮಗೆ ಮಾದರಿ ಆಗ್ತಾ ಇದ್ದಾರೆ ಅನ್ನೋದ ಒಂದು ಎಪಿಸೋಡ್ ಮೂಲಕ ನಿಮಗೆ ತಿಳಿಸುತ್ತಾ ಇದು ಎಲ್ಲ ಮಾಲಾಧಾರಿಗಳಿಗೆ ಅಯ್ಯಪ್ಪ ಸ್ವಾಮಿ ಅವರಿಗೆ ಧನ್ಯವಾದಗಳು. ಸ್ವಾಮಿ